ಪಾವಗಡ ಪಟ್ಟಣದ ಜ್ಞಾನಬೋಧಿನಿ ಶಾಲೆಯಲ್ಲಿ ಬೇಬಿ ಸಿಟ್ಟಿಂಗ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಲಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಎಸ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಪ್ರತಿಯೊಂದು ಮಗುವಿನ ಬದುಕಿನಲ್ಲಿ ಜ್ಞಾನ ಲೋಕದತ್ತ ಸಾಗುವ ಮೊದಲ ಹೆಜ್ಜೆಯೇ ಅಕ್ಷರಾಭ್ಯಾಸ. ಭಾರತೀಯ ಸಂಸ್ಕೃತಿಯಲ್ಲಿ ಇದು ಮಹತ್ವದ ಸಂಸ್ಕಾರ. ಜ್ಞಾನದ ಅಧಿದೇವತೆ ಸರಸ್ವತಿಯನ್ನ ಸ್ಮರಿಸಿ ಅಕ್ಷರ ಕಲಿಯುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಜಿ ಅನಿಲ್ ಕುಮಾರ್, ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯಕ್ ಪಿ, ಟಿವಿ ನ್ಯೂಸ್, ಪಾವಗಡ. ಧರ್ಮವನ್ನು ಪಾಲಿಸುವ ಒಂದು ಪ್ರಕಾರ ಇಂದಿನ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಮ್ಮ ಮಕ್ಕಳ ಅಕ್ಷರಗಳ ಕಲಿಕೆಯ ಸರಮಾಲೆ ಇಂದಿನಿಂದ ಪ್ರಾರಂಭವಾಗುತ್ತದೆ. ಆ ದಿವ್ಯ ತೇಜೋ ಮಾತೆ ಶಾರದಾ ದೇವಿಯ ಅಡಿಗಳಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಸಹ ತಮ್ಮ ಮಕ್ಕಳು ಅಕ್ಷರಗಳನ್ನು ಕಲಿಯಬೇಕು, ಅವುಗಳನ್ನು ಜೋಡಿಸಬೇಕು, ನಂತರ ಅದೇ ರೀತಿ ಮಾತನಾಡಬೇಕು, ಮಾತನಾಡಿದ ರೀತಿಯಲ್ಲಿ ಬರೆಯಬೇಕು ಅಂತಹ ಎಲ್ಲ ಕೌಶಲ್ಯಗಳನ್ನು ಆ ಭಗವಂತ, ಆ ತಾಯಿ ಶಾರದಾ ದೇವಿ ಕರುಣಿಸಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ತಾವುಗಳೆಲ್ಲರೂ ಇದಕ್ಕೆ ಒಗ್ಗಟ್ಟು ಆಗಮಿಸಿದ್ದೀರಿ. ಒಂದು 30 ನಿಮಿಷಗಳ ಕಾಲದಲ್ಲಿ ಈ ಒಂದು ಕಾರ್ಯಕ್ರಮ ಸಂಪನ್ನವಾಗಲಿದೆ. ತಾವುಗಳೆಲ್ಲರೂ ಮನಸಾರೆ ಆ ದೇವಿಯನ್ನು ಪ್ರಾರ್ಥಿಸುತ್ತಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನೀಡಲೆಂದು ಎಲ್ಲರೂ, ನಾವು ನೀವು ಎಲ್ಲರೂ ಒಟ್ಟಿಗೆ ಪ್ರಾರ್ಥಿಸೋಣ. ಅಂತಹ ಸುಸಮಯ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಾಗೂ ಎಲ್ಲರೂ ಆ ಭಗವಂತನ ಅನುಗ್ರಹ ಎಲ್ಲರೂ ಒಳ್ಳೆಯದಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಎಲ್ಲರ ಮೇಲೆ ತುಂಬ ಖುಷಿಯಿಂದ ಖುಷಿ ಆಯಿತು. ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ಸಿಟಿಗಳಲ್ಲಿರೋದು ಈ ಕಡೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳ